ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನ್ಯಾಯ ಇದೆಯಾ? ಸೆಪ್ಟೆಂಬರ್ ವರೆಗೂ ಕೂಡ ಸಿಬಿಐ ಚುನಾವಣೆ ಬೇಡ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಅವರು 5 ಭಾಗ ಮಾಡ್ದಾಗೆ ತಿಳ್ಕೊಬೇಕಾಯ್ತು. ಅವ್ರಿಗೆ ನಿಜವಾಗಿ ಕಾಳಜಿ ಇದ್ದಿದ್ರೆ ಮಾಡ್ಬಿಡ್ಬೋದಾಯ್ತು ಚುನಾವಣೆ. ಹೊಸದಾಗಿ ಸರ್ಕಾರ ಬಂದಿತ್ತು, 2,000 ರೂಪಾಯಿ ಬೇರೆ ಕೊಟ್ಟಿದ್ರು, ಮಾಡಿಲ್ಲ. ಅವ್ರ ನಂಬಿಕೆ ಇಲ್ಲ. ಬೆಂಗಳೂರು ಚುನಾವಣೆ ಗೆಲ್ತೀನಿ ಅನ್ನೋ ನಂಬಿಕೆಯನ್ನ ಕಳ್ಕೊಂಬಿಟ್ಟಿದ್ದಾರೆ. ಯಾಕೆಂದ್ರೆ ತೆರಿಗೆಗಳ ಭಾರ, ಈ ಖಾತಾದಲ್ಲಿ ಭ್ರಷ್ಟಾಚಾರ, ಲೂಟಿ, ಈ ಖಾತಾ ಮಾಡೋಕ್ಕೆ 10ರಿಂದ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಪೆಟ್ರೋಲ್ ಏರಿಕೆ ಮಾಡಿದ್ರು, ಈಗ ಎಲೆಕ್ಟ್ರಿಕ್ ಚಾರ್ಜ್ ಏರಿಕೆ ಮಾಡಿದ್ದಾರೆ, ಹಾಲಿನ ದರ ಏರಿಕೆ ಮಾಡಿದ್ದಾರೆ, ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ, ಸ್ಟ್ಯಾಂಪ್ ಡ್ಯೂಟಿ, ಮನೆಗಳು ಯಾರು ತಗೊಳಂಗೂ ಇಲ್ಲ, ಕೊಂಡ್ಕೊಂಡು ಮಾರಂಗೂ ಇಲ್ಲ, ತಗೊಳಂಗೂ ಇಲ್ಲ, ಆ ಸ್ಥಿತಿ ಮಾಡಿದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಜಾಸ್ತಿ, ಡೆತ್ ಸರ್ಟಿಫಿಕೇಟ್ ಜಾಸ್ತಿ. GBA ಎಲೆಕ್ಷನ್ ಅವ್ರು ಮಾಡೋ ಅಂತ ಸನ್ನಿವೇಶದಲ್ಲಿ ಇಲ್ಲ. ಯಾಕೆಂದ್ರೆ ಸೋಲು ಅವರ ನೆರಳಿನಂತೆ ಹಿಂದೆ ಬಿದ್ದುಬಿಟ್ಟಿದೆ. ಅವ್ರಿಗೆ ಕಾಂಗ್ರೆಸ್ಗೆ ಸೋಲಿನ ನೆರಳು ಅವರ ಹಿಂದೆ ಬಿದ್ದುಬಿಟ್ಟಿದೆ. ಅದಕ್ಕೆ ಅವರು ಚುನಾವಣೆ ಮಾಡೋ ಅಂತ ಕೆಲಸ ಮಾಡಲ್ಲ ಅಂತ ನನಗನ್ಸ್ತೈತೆ. ಈಗ ಬಿಜೆಪಿ ಅವರು ಹೇಳಿದ್ರ ಕೊಲೆ ಮಾಡಕ್ಕೆ, ಬಿಜೆಪಿ ಅವರು ಹೇಳಿದ್ರ, ಕಾಂಗ್ರೆಸ್ ಅವರು ಹೇಳಿದ್ರು, ಅದನ್ನ ಸ್ಪಷ್ಟ ಮಾಡ್ಲಿ. ಸುಮ್ನೆ ಹೆಂಗ್ ಸಿಕ್ಕಾಕ್ಬಿಡ್ತಾರೆ? ಕೋರ್ಟಲ್ಲಿ ಪನಿಷ್ಮೆಂಟ್ ಆಗದೆ 10%. ಆದ್ರೆ ಇವತ್ತು ಅದರಲ್ಲಿ ಎಲ್ಲಾ ಸಾಕ್ಷ್ಯಾಧಾರ ಯಾರ್ಯಾರು ಇದ್ರು ಅದರಲ್ಲಿ ಇಬ್ಬರು ತಪ್ಪೊಪ್ಪಿಗೆಯನ್ನ ಕೊಟ್ಕೊಂಡಿದಾರಲ್ಲ. ನಾವ್ ಹೆಂಗ್ ಮಾಡಿದ್ರಿ, ಹೆಂಗ್ ಪ್ಲಾನ್ ಮಾಡಿದ್ರಿ, ಎಲ್ಲ ಬಟಾ ಬಯಲಾಗಿದೆಯಲ್ಲ. ಇವತ್ತು ಅವರ ಸಾಕ್ಷಿಗಳನ್ನ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳು ಕೂಡ ಪೂರಕವಾಗಿ ಅದಕ್ಕೆ ಕೊಟ್ಟಿದಾರಲ್ಲ. ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಕಾಂಗ್ರೆಸ್ ಅವ್ರು ಯಾರು ಮಾಡಿದ್ರು ಅದು ತಪ್ಪಲ್ಲ, ಬಿಜೆಪಿ ಅವ್ರು ಮಾಡಿದ್ರೆ ತಪ್ಪು ಅನ್ನೋ ಭಾವನೆ ಬಂದ್ಬಿಟ್ಟಿದೆ ಅದು ಅವ್ರಿಗೆ. ಅದರಿಂದ ಅವರನ್ನ, ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಎಲ್ಲ MLAಗಳ ಸಹಕಾರ ಬೇಕು. ಅದಕ್ಕೆ ಎಲ್ಲ ಆ ಸಹಕಾರಕ್ಕೋಸ್ಕರ ಅವರು ಎಲ್ಲರನ್ನೂ ಓಲೈಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯಾಯದ ತೀರ್ಮಾನ, ಇದು ಬಿಜೆಪಿ ತೀರ್ಮಾನ ಅಲ್ಲ, ಕಾಂಗ್ರೆಸ್ ತೀರ್ಮಾನ ಅಲ್ಲ. ಮೊನ್ನೆ ಬಂದಿರೋದು ನ್ಯಾಯದ ತೀರ್ಮಾನ. ಒಬ್ಬ ರಾಜಕಾರಣಿ ಕೊಲೆಗಳನ್ನ ಮಾಡಿಸಿದ್ರೆ ಈ ಸಮಾಜ, ಈ ನ್ಯಾಯ, ನಮ್ಮಲ್ಲಿರುವಂತಹ ಸಂವಿಧಾನ ಬಿಡಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಕೊಟ್ಟಿರ್ತಕ್ಕಂಥ ಐತಿಹಾಸಿಕ ತೀರ್ಪು ಇದು. ಇತ್ತೀಚೆಗೆ ಜನಪ್ರತಿನಿಧಿಗಳೇ ಹೆಚ್ಚಾಗಿ ಈ ರೀತಿಯಾದಂತಹ ಭಾಗಿಯಾಗ್ತಾ ಇದ್ದಾರೆ.